ಅತ್ತೆ ಚೆನ್ನಾಗಿದೆಯೇನೋ ಹೇಳತ್ತೆ ದೋಸೆ ಮತ್ತು ಚಟ್ನಿ. ಪುಟ್ಟಿ ನೀನು ಹೇಳು ಪುಟ್ಟಿ, ಹೆಂಗೈತೆ ದೋಸೆ ಮತ್ತು ಚಟ್ನಿ? ಚೆನ್ನಾಗಿದೆ ಕಣಮ್ಮ. ಚೆನ್ನಾಗೈತೆ ಬಿಡಮ್ಮ. ದಿನಾ ಮಾಡಬೇಕು ತಿನ್ನಬೇಕು, ದಿನಾ ಮಾಡಬೇಕು ತಿನ್ನಬೇಕು. ಹೆಂಗಿದ್ರೂ ಅಡ್ಜಸ್ಟ್ ಮಾಡಿಕೊಂಡು ತಿಂತಾ ಇರಬೇಕು ಕಣಮ್ಮ. ಒಂದಿನದ್ದಲ್ಲ ಇದು, ಹೆಸರಿಡಕ್ಕೆ. ಏನಿಲ್ಲ ತಮ್ಮ, ಇನ್ನೂ ಈಗ ತಿಂಡಿ ತಿಂತಾ ಇದ್ದೀರಾ? ಹೌದು ಮಂಜಮ್ಮ, ಇವತ್ತು ಸ್ವಲ್ಪ ಲೇಟ್ ಆಯಿತು. ಬಾ ತಿನ್ಬಾ ನೀನು. ಬೇಡ ಕಣಮ್ಮ, ನಾನು ದೋಸೆನೇ ಮಾಡಿದ್ದೆ, ತಿಂದು ಬಂದೆ. ಬಾ ಕುತ್ಕೋ ಬಾ. ತಿನ್ನೆ ಮಂಜಮ್ಮ, ನಮ್ಮನೇಲೊಂದು ಬಿಸಿ ಬಿಸಿದು ಹಾಕ್ಕೊಡಮ್ಮ. ಲತಮ್ಮ ಹಾಕ್ಕೊಡೊಂದು. ತಿನ್ನೆ ಮಂಜಮ್ಮ, ಹಾಕ್ಕೊಡ್ತೀನಿ ಬಿಸಿದು. ಬೇಡ ಲತ, ಈಗ ತಾನೇ ತಿನ್ಕೊಂಡು ಬಂದೆ, ಬೇಡ ಬೇಡ. ಈ ದೋಸೆ ಟವದಲ್ಲ ನೀವು ದೋಸೆ ಮಾಡೋದು? ಹೌದು ಕಣೆ ಮಂಜಮ್ಮ, ಇದರಲ್ಲೇ ನೋಡು ನೋಡು, ಮಸಾಲೆ ದೋಸೆ ಥರನೂ ಮಾಡ್ಬೋದು, ಸೆಟ್ ದೋಸೆ ಥರನೂ ಹಾಕ್ಬೋದು. ಇದರಲ್ಲಿ ಚೆನ್ನಾಗಿ ಬರುತ್ತೆ. ಇದರಲ್ಲೂ ನಮಗೆ ಹಳ್ಳಿ ಜನಕ್ಕೆ ಅದೇ ನೋಡು ಸೆಟ್ ಆಗೋದು. ಗ್ಯಾಸ್ ಮೇಲೂ ಇಡ್ಬೋದು ಅದನ್ನು, ಮತ್ತು ಒಲೆ ಮೇಲೂ ಇಡ್ಬೋದು ಅದನ್ನು. ಹೌದು ಗುಂಡಜ್ಜಿ, ಚೆನ್ನಾಗಿರುತ್ತೆ ಇದನ್ನು. ಅದು ನಮ್ಮ ಮನೆಯಲ್ಲಿ ಒಂದು 40-50 ವರ್ಷದಿಂದ ಅದೇ ಐತೆ ನೋಡಮ್ಮ. ಎಷ್ಟು ಚೆನ್ನಾಗೈತೆ ಇನ್ನೂ. ಹೌದಾ, ಚೆನ್ನಾಗಿದೆ. ನಿಮ್ಮ ಮನೇಲಿ ಯಾವ ಥರದ್ದು ಐತೆ ಮಂಜಮ್ಮ? ನಮ್ಮ ಮನೇಲಿ ಇವಾಗ ನಾನು ನಾನ್ ಸ್ಟಿಕ್ ತಂದಿಟ್ಕೊಂಡಿದ್ದೀನಿ ಲತಾ. ಹೌದಾ, ಚೆನ್ನಾಗಿರುತ್ತಾ ಅದೂ? ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಸುಬ್ಬು, ಚೆನ್ನಾಗೈತೇನೋ ದೋಸೆ? ಚೆನ್ನಾಗಿದೆ ಕಣಮ್ಮ. ದೋಸೆ ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ ನೋಡು. ಇನ್ನೊಂದು ಹಾಕ್ಲೇನೋ? ಬೇಡ ಕಣಮ್ಮ, ಸಾಕು. ಯಾಕೆ ಮಂಜಮ್ಮ, ಸಪ್ಪಗಿದೆಯಾ? ಅಯ್ಯೋ, ಏನು ಅಂತ ಹೇಳಿಲ್ಲತ್ತ. ನೆನ್ನೆ ಕೂಲಿ ಹೋಗಿದ್ವಲ್ಲ, ಅವ್ರು ಕೊಟ್ರಲ್ಲ ದುಡ್ಡು, ಅದನ್ನು ತಂದು ಹಂಗೆ ಡಬ್ಬದಲ್ಲಿ ಎತ್ತಿಟ್ಟಿದ್ದೆ. ಆ ದುಡ್ಡೆಲ್ಲ ತಗೊಂಡೋಗಿ ನನ್ನ ಗಂಡ ಕುಡ್ಕೊಂಡು ಬಂದಿದ್ದಾರೆ. ಯಾವಾಗ ತಗೊಂಡೋದ್ರು ನೋಡು, ನಾನು ನೋಡೇ ಇಲ್ಲ. ಇರಲಿ, ಮಕ್ಕಳಿಗೆ ಏನಕ್ಕಾದರೂ ಆಗುತ್ತೆ, ಪೆನ್ಸಿಲ್ಗೋ ಬುಕ್ಗಳಿಗೋ ಅಂತ ನಾನು ಡಬ್ಬದಲ್ಲಿ ಎತ್ತಿಟ್ಟಿದ್ದೆ. ಅದು ಯಾವಾಗ ತಗೊಂಡೋಗಿದ್ದಾರೆ. ಎಲ್ಲ ತಗೊಂಡೋಗ್ಬಿಟ್ಟು ಚೆನ್ನಾಗಿ ಕುಡ್ಕೊಂಡು ಬಂದಿದ್ದಾರೆ. ನಾನು ಇವಾಗ ಡಬ್ಬದಲ್ಲಿ ನೋಡ್ತೀನಿ, 1 ರೂಪಾಯಿ ಇಲ್ಲ, ಎಲ್ಲ ಎತ್ಕೊಂಡೋಗ್ಬಿಟ್ಟಿದ್ದಾರೆ. ಅಯ್ಯೋ ಮಂಜಮ್ಮ, ಡಬ್ಬದಲ್ಲಿ ಯಾಕೆ ಎತ್ತಿಡ್ತೀಯಾ? ಬೇರೆ ಎಲ್ಲಾದರೂ ಎತ್ತಿಟ್ಕೊಳ್ಳೋದಲ್ವಾ? ಎಲ್ಲಿ ಎತ್ತಿಟ್ಕೋಬೇಕು ಅಜ್ಜಿ? ಬೇರೆ ಎಲ್ಲಾದರೂ ಎತ್ತಿಟ್ಕೊಳ್ಳಿ, ಯಾರಿಗೂ ಕಾಣಿಸ್ತಿದ್ದಂಗೆ. ನಿನ್ನ ಗಂಡನಿಗೂ ನಿಮ್ಮ ಅತ್ತೆಗೂ ಯಾರಿಗೂ ಕಾಣಿಸ್ತಿದ್ದಂಗೆ ಜೋಪಾನವಾಗಿ ಎಲ್ಲಾದರೂ ಎತ್ತಿಟ್ಕೋ. ಇಲ್ಲಾಂದರೆ ಒಂದು ಕೆಲಸ ಮಾಡು, ಪೋಸ್ಟ್ ಆಫೀಸಲ್ಲಿ ಹಾಕ್ಬಿಡು ಅಷ್ಟೇ. ಅಯ್ಯೋ, ಬೇಕು ಅಂದಾಗ ಮತ್ತೆ ಹೋಗಿ ತಗೊಂಡ್ಬರೋಕ್ಕಾಗಲ್ಲ ಅಲ್ವಲ್ಲ, ಅದಕ್ಕೆ. ಅದು ಯಾವುದೋ ಒಂದು ಐತೆ ನೋಡು ಅಕೌಂಟು, ಬೇಕಾದಾಗ ತಗೋಬೋದಂತೆ ನಾವು. ಅದನ್ನು ಕೇಳಿಬಿಟ್ಟು ನೀನು ಹಾಕ್ಬಿಡು ಅದ್ರಲ್ಲಿ. ಹಂಗೆ ಮಾಡಬೇಕು ಲತಾ ಇನ್ಮೇಲೆ. ಎಲ್ಲರ ಮನೆ ದೋಸೆನೂ ತೂತೆ ಅಂತಾರಲ್ವ, ಆ ಥರ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಪ್ರಾಬ್ಲಮ್ ಇರ್ತವೆ. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ನಿಮ್ಮ ಮನೆಯವರಾದರೂ ದುಡ್ಡೊಂದು ಎತ್ಕೊಂಡು ಹೋಗ್ತಾರೆ ಅಷ್ಟೇ ನೋಡು. ಒಬ್ಬೊಬ್ಬರು ಕುಡಿದು ಬಂದು ಒಡೆಯವರು ಇರ್ತಾರೆ. ಮಂಜಮ್ಮ, ಬೇಜಾರು ಮಾಡ್ಕೋಬೇಡ, ಮಕ್ಕಳು ದೊಡ್ಡವರಾದರೆ ಸರಿ ಹೋಗುತ್ತೆ, ಸುಮ್ಮನಿರು. ನೋಡು, ನಿಮ್ಮ ಮನೆಯಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿದ್ದೀರಾ. ನಿಮ್ಮ ಸಂಸಾರನ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ನನಗಂತೂ. ನಿಮ್ಮ ಮನೆಯವ್ರು ಹೋದ್ರೆ ಆವಾಗಲೇ ಕೆಲಸಕ್ಕೆ ಹೋದ್ರು ಕಣೆ ಮಂಜಮ್ಮ, ಆವಾಗಲೇ 8 ಗಂಟೆಗೆ ಹೋದ್ರು. ಹೌದೇನು? ಬೇಜಾರೇನು ಮಾಡ್ಕೋಬೇಡ ಬಿಡೆ ಮಂಜಮ್ಮ, ಚೆನ್ನಾಗಿ ತಿಂದ್ಬಿಟ್ಟು ಧೈರ್ಯವಾಗಿರೋದನ್ನ ಕಲ್ತ್ಕೊ, ಅದೇ ಸರಿ ಹೋಗುತ್ತೆ. ಸರಿ ಹೋಗುತ್ತೋ ಏನೋ ಗುಂಡಜ್ಜಿ, ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ ಸರಿ ಹೋಗುತ್ತೆ ಅಂತ. ಏನೋ ನೋಡೋಣ, ಸರಿ ಹೋಗುತ್ತೋ ಏನೋ, ಯಾವಾಗ ಸರಿ ಹೋಗುತ್ತೋ ಏನೋ. ಸರಿ ಹೋಗುತ್ತೆ ಬಿಡೆ ಮಂಜಮ್ಮ, ಬೇಜಾರು ಮಾಡ್ಕೋಬೇಡ. ನಮ್ಮೂರಲ್ಲಿ ಚೆನ್ನಾಗಿರೋ ಸಂಸಾರ ಅಂದರೆ ನಿಮ್ಮದೇ ನೋಡು. ಅತ್ತೆ ಮಾವ ಸೊಸೆ ಎಲ್ಲರೂ ಎಷ್ಟು ಚೆನ್ನಾಗಿದ್ದೀರಾ. ನೀವು ಸರಿ ಹೋಗ್ತೀರಾ ಬಿಡೆ ಮಂಜಮ್ಮ, ಬೇಜಾರು ಮಾಡ್ಕೋಬೇಡ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.